ನಾನು ಕಾರ್ಗತ್ತಲಿನ ಕಣಿವೆಯಲ್ಲಿ ನಡೆಯುವಾಗಲೂ ನೀನು ಹತ್ತಿರವಿರುವುದರಿಂದ ಕೇಡಿಗೆ ಹೆದರೆನು. ನಿನ್ನ ದೊಣ್ಣೆಯೂ ನಿನ್ನ ಕೋಲು ನನಗೆ ಧೈರ್ಯ ಕೊಡುತ್ತವೆ. ಭಾನುವಾರ 24 ನವೆಂಬರ್ 2024 ಇಸ್ವಿ. ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನಾನು ಆರಿಸಿಕೊಂಡಿರುವಂಥ ವೇದ ಭಾಗವು ಪೌಲನು ಕೊರಿಂಥದವರಿಗೆ ಬರೆದಂಥ ಮೊದಲನೆಯ ಪತ್ರಿಕೆ 15ನೇ ಅಧ್ಯಾಯದ 58ನೇ ವಚನ. ಆದುದರಿಂದ ನನ್ನ ಪ್ರಿಯ ಸಹೋದರರೇ, ಸ್ಥಿರಚಿತ್ತರಾಗಿಯೂ ನಿಶ್ಚಲರಾಗಿಯೂ ಇರ್ರಿ. ನೀವು ಕರ್ತನ ಸೇವೆಯಲ್ಲಿ ಪಡುವ ಪ್ರಯಾಸವು ನಿಷ್ಫಲವಾಗುವುದಿಲ್ಲವೆಂದು ತಿಳಿದು ಕರ್ತನ ಕೆಲಸವನ್ನು ಯಾವಾಗಲೂ ಅತ್ಯಾಸಕ್ತಿಯಿಂದ ಮಾಡುವವರಾಗಿರ್ರಿ ಎಂಬುವಂಥದ್ದೇ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವ ಜನರೇ, ಶುಭೋದಯ. ಕರ್ತನು ಆರಿಸಿಕೊಂಡು ನೇಮಿಸಿದಂಥ ಎಲ್ಲ ಕೆಲಸಗಳನ್ನು ಯಥಾರ್ಥವಾಗಿ ಆಸಕ್ತರಾಗಿ ಮಾಡೋಣ. ಯಾವುದೂ ವ್ಯರ್ಥವಾಗಿ ಹೋಗುವುದಿಲ್ಲ. ಕರ್ತನಲ್ಲಿ ಪ್ರಿಯರೇ, ಈ ವಾಕ್ಯ ಧ್ಯಾನ ಮಾಡೋಣ. ಈ ದಿನದ ವಾಕ್ಯ ಧ್ಯಾನದ ಶೀರ್ಷಿಕೆ ಪಡುವ ಪ್ರಯಾಸವು ನಿಷ್ಫಲವಾಗುವುದಿಲ್ಲ. ಕರ್ತನಲ್ಲಿ ಪ್ರಿಯರೇ, ಪೌಲನು ಕೊರಿಂಥದವರಿಗೆ ಅನೇಕ ವಿಚಾರಗಳನ್ನು ಹೇಳುತ್ತಾ ವಿಶೇಷವಾಗಿ ಗ್ರಹಿಸಲಾರದಂಥ ಕೆಲವು ವಿಚಾರಗಳು ಮತ್ತು ದೇವರು ಮಾಡುವಂಥ ಕಾರ್ಯಗಳ ವಿಚಾರವಾಗಿ ಹೇಳುತ್ತಾ ಮರಣವನ್ನು ಯೇಸು ಸ್ವಾಮಿ ಜಯಿಸಿದ್ದಾನೆ. ಮರಣವು ತಿಳಿಯಲಾಗದ, ಅರ್ಥವಾಗದಂಥ ಒಂದು ರಹಸ್ಯ. ಆ ಮರಣವು ಮನುಷ್ಯನ ಅಂತ್ಯ ಎಂಬುದಾಗಿ ತಿಳಿದಾಗ ಆ ಮರಣವನ್ನೇ ಜಯಿಸಿದಂಥ ಯೇಸು ಸ್ವಾಮಿ ಇದ್ದಾನೆಂಬುದಾಗಿ ಹೇಳುತ್ತಾ ಇಂಥ ಸ್ವಾಮಿಯ ಆ ಒಂದು ಜಯಕ್ಕೆ ಸ್ತೋತ್ರ ಹೇಳಿ ನಮ್ಮೆಲ್ಲರಿಗೂ ಕೂಡ ನಿರೀಕ್ಷೆಯನ್ನು ಕೊಟ್ಟಂಥ ದೇವರನ್ನು ಸೇವೆ ಮಾಡುವಂಥದ್ದೇ ನಮ್ಮ ಕರ್ತವ್ಯವಾಗಿರಲಿ ಎಂಬುದಾಗಿ ಅವರನ್ನು ಪ್ರೋತ್ಸಾಹಿಸುವುದಲ್ಲದೆ ಸ್ಥಿರಚಿತ್ತರಾಗಿರಬೇಕೆಂಬುದಾಗಿಯೂ ನಿಶ್ಚಲರಾಗಿರಬೇಕಾಗಿಯೂ ಪೌಲನು ಹೇಳುವಂಥವನಾಗಿದ್ದಾನೆ. ಅಷ್ಟು ಮಾತ್ರವಲ್ಲ, ಸೇವೆ ಮಾಡುವಂಥ ಎಲ್ಲ ಸೇವಕರಿಗೂ ಪೌಲನು ಧೈರ್ಯ ಕೊಡುವಂಥವನು, ಬಲಪಡಿಸುವಂಥವನಾಗಿ ಸೇವೆಯಲ್ಲಿ ಪಡುವಂಥ ಪ್ರಯಾಸವು ಎಂದಿಗೂ ನಿಷ್ಫಲವಾಗುವುದಿಲ್ಲ. ಅದಕ್ಕೋಸ್ಕರವಾಗಿ ಆಸಕ್ತರಾಗಿ ಯಾವಾಗಲೂ ಸೇವೆ ಮಾಡಬೇಕೆಂಬುದಾಗಿ ಪ್ರೋತ್ಸಾಹಿಸುವಂಥವನಾಗಿದ್ದಾನೆ. ಸೇವೆಯಲ್ಲಿ ಅನೇಕರಿಗೆ ಅನೇಕ ವಿಧವಾದಂಥ ಸಮಸ್ಯೆಗಳು, ಹೋರಾಟಗಳು, ಸವಾಲುಗಳು, ಅಸಮಾಧಾನ, ಅನೇಕ ವಿಧವಾದಂಥ ಜನರು ಹೀಯಾಳಿಸುವಂಥ ಪರಿಸ್ಥಿತಿ. ಇಂಥ ಎಲ್ಲ ಪರಿಸ್ಥಿತಿಯಲ್ಲೂ ಸೇವೆ ಮಾಡುವುದಕ್ಕೋಸ್ಕರವಾಗಿ ಕರೆದಾತನು ನಂಬಿಗಸ್ತನು. ಅದಕ್ಕೋಸ್ಕರವಾಗಿ ಆತನ ಸೇವೆಯನ್ನು ಯಥಾರ್ಥವಾಗಿ ಮಾಡೋಣ. ಅದು ಯಾವತ್ತೂ ಕೂಡ ನಿಷ್ಫಲವಾಗುವುದಿಲ್ಲ. ಯಾಕಂದರೆ ನಮ್ಮನ್ನು ನೇಮಿಸಿದಂಥ ದೇವರು ನೋಡುವಂಥವನಾಗಿ ತಕ್ಕ ಸಮಯದಲ್ಲಿ ಪ್ರತಿಫಲ ಕೊಡುತ್ತಾನೆ. ಯಥಾರ್ಥವಾಗಿ ಆಸಕ್ತಿಯಿಂದ ಸೇವೆ ಮಾಡೋಣ. ಕರ್ತನೇ, ದಯಾಮಯ ಸ್ವಾಮಿ, ನಿನ್ನ ಸೇವೆ ಮಾಡುವಾಗ ನಾವು ಬಲಹೀನರೇ. ಬಲಪಡಿಸು, ಮಹಿಮೆ ಹೊಂದಿಕೋ. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ತಂದೆಯೇ, ಆಮೆನ್.